ಕಣ್ಣೀರಿನ ಹಾದಿಯಲ್ಲಿ ಒಂದು ಸಾಕ್ಷಿ. ಜೇಶ್ಯಾಮ್ ಜಬದೊರೆ. ಅಧ್ಯಾಯ 8. ನರಕವನ್ನು ಕುರಿತು ಏನು ಯೋಚಿಸುತ್ತಿ? ಕತ್ತಲೆಯಲ್ಲಿ ಒಂಟಿಯಾಗಿ ತಾನು ಮಾಡಿದ ಕೆಟ್ಟ ಕಾರ್ಯಗಳಿಗಾಗಿ ತನ್ನನ್ನು ತಾನೇ ನೋಯಿಸಿ ಕೊಳ್ಳುವ ಸ್ಥಳವೇ ನರಕ. ನರಕವನ್ನು ಕುರಿತು ನನ್ನ ಯಜಮಾನರು ತನ್ನ ಸ್ನೇಹಿತರೊಡನೆ ಹರಟುತ್ತಿದ್ದರು. ಆದರೆ ಕೆಲವು ದಿನಗಳೊಳಗೆ ಅವರಿಗೆ ನರಕಯಾತನೆಯನ್ನು ಅನುಭವಿಸಬೇಕಾಯಿತು. 1948 ಇಸವಿ ಫೆಬ್ರವರಿ 26ನೇ ತಾರೀಕು ಭಾನುವಾರ ಬೆಳಿಗ್ಗೆ ನನ್ನ ಯಜಮಾನರು ದೇವಾಲಯಕ್ಕೆ ಹೋದರು. ಅಷ್ಟು ಮಾತ್ರ ನನಗೆ ಗೊತ್ತು. ಅವರು ಹೋದ ಕೆಲವು ನಿಮಿಷಗಳ ನಂತರ ನಾನೂ ದೇವಾಲಯಕ್ಕೆ ಹೋದೆನು. ಆದರೆ ಅವರು ಅಲ್ಲಿರಲಿಲ್ಲ. ಅಲ್ಲಿ ಬೋಧಕರಾದ ಪಾಸ್ಟರ್ ಸೋಲಿಮ್ ಅವರ ಹತ್ತಿರ ವಿಚಾರಿಸಿದೆನು. ಅವರಿಗೂ ಗೊತ್ತಿಲ್ಲವೆಂದು ಹೇಳಿಬಿಟ್ಟರು. ನನಗೆ ಏನು ಮಾಡುವುದೆಂದೇ ತೋಚಲಿಲ್ಲ. ಅವಸರದಿಂದ ಎಲ್ಲ ಚಿಕಿತ್ಸಾಲಯಗಳಿಗೆ ದೂರವಾಣಿಯ ಮೂಲಕ ವಿಚಾರಿಸಿದೆನು. ಯಾವುದಾದರೂ ವಿಪತ್ತಿನಲ್ಲಿ ಸಿಕ್ಕಿರಬಹುದು ಎಂಬ ಸಂದೇಹವು ನನಗಿತ್ತು. ಅನೇಕ ಕಡೆಗಳಲ್ಲಿ ಹುಡುಕಿದೆನು, ಎಲ್ಲಿಯೂ ಕಾಣಲಿಲ್ಲ. ಕೊನೆಯಲ್ಲಿ ಗೃಹ ಸಚಿವರ ಕಚೇರಿಗೆ ದೂರವಾಣಿಯ ಮೂಲಕ ಸಂಪರ್ಕಿಸಿ ವಿಚಾರಿಸಿದಾಗ ಅತಿ ದುಃಖದ ಸಂಗತಿಯು ನನ್ನ ಕಿವಿಗಳಿಗೆ ಮುಟ್ಟಿತು. ಅವರು ಬಂಧಿಸಲ್ಪಟ್ಟಿದ್ದಾರೆ. ಸಚಿವರ ಕಚೇರಿಗೆ ಹೋಗಿ ಅಲ್ಲಿ ಯಾವುದಾದರೂ ವಿವರವಾದ ಸುದ್ದಿ ದೊರಕುವುದೋ ಎಂದು ತಿಳಿಯಲು ಕಾತುರದಿಂದ ಕಾದಿದ್ದೆನು. ಎಷ್ಟೋ ತಾಯಂದಿರು, ಬಡ ಮಕ್ಕಳು ನಂಬಿಕೆಯಿಲ್ಲದ ತಮ್ಮ ಪತಿಗಳಿಗಾಗಿ, ತಂದೆಗಾಗಿ ಎದುರು ನೋಡುತ್ತಿದ್ದರು. ಕಣ್ಣೀರಿನಿಂದ ತೂರಾಡುತ್ತಾ ಮನೆಗೆ ತೆರಳಿದೆನು. ಎಲ್ಲಿಯೂ ಕತ್ತಲೆ ಕವಿದಂತೆ ಕಾಣುತ್ತಿತ್ತು. ಪ್ರತಿದಿನ ಸಂಜೆ ಅಡಿಗೆಯ ಕೆಲಸಗಳನ್ನು ಮುಗಿಸಿದ ನಂತರ ಕಿಟಕಿಯ ಬಳಿ ಕುಳಿತು ನನ್ನ ಯಜಮಾನರು ತಿರುಗಿ ಮನೆಗೆ ಬರಲಾರರಾ ಎಂದು ಬೀದಿಯನ್ನೇ ನೋಡುತ್ತಿದ್ದೆನು. ದುಃಖದಿಂದ ಕೂಡಿದ ಉಸಿರು ನನ್ನಿಂದ ಹೊರಗೆ ಬರುತ್ತಿತ್ತೇ ಹೊರತು ನನ್ನ ಯಜಮಾನರು ಬರಲಿಲ್ಲ. ಬೋಧಕರಾದ ಸೋಲಿಮ್ ವಿದೇಶದಿಂದ ಬಂದ ಒಬ್ಬ ಮಿಷನರಿಯಾಗಿ ಇದ್ದರು. ನನ್ನ ಪರಿಸ್ಥಿತಿಯನ್ನು ಕಂಡು ನನಗೆ ಸಹಾಯ ಮಾಡಲು ಬಂದರು. ನಾನು ಮತ್ತು ಅವರು ಸ್ವೀಡನ್ ದೇಶದ ರಾಯಭಾರಿಯೊಬ್ಬರು ಸೇರಿ ವಿದೇಶಾಂಗ ಸಚಿವರಾಗಿದ್ದ ಶ್ರೀಮತಿ ಅನಾ ಪಾರ್ಕರ್ ಬಳಿ ಹೋದೆವು. ಅವರು ಒಂದು ಉತ್ತರವನ್ನು ಸಿದ್ಧವಾಗಿ ಇಟ್ಟಿದ್ದರು. ನಮಗೆ ದೊರೆತ ಸುದ್ದಿಯ ಪ್ರಕಾರ ಬೋಧಕರಾದ ರಿಚರ್ಡ್ ಹುಂಬ್ರ್ಯಾಂಡ್ ಕ್ಷಾಮ ನಿವಾರಣಾ ನಿಧಿಗೆ ಬಂದ ಹಣವೆಲ್ಲ ತೆಗೆದುಕೊಂಡು ತಲೆಮಾರೆಯಾಗಿ ಡೆನ್ಮಾರ್ಕ್ ದೇಶಕ್ಕೆ ಓಡಿಸಿಬಿಟ್ಟರು. ಪ್ರಧಾನಮಂತ್ರಿಯು ಅದೇ ಉತ್ತರವನ್ನು ಹಾಸ್ಯವಾಗಿ ಹೇಳಿದರು. ಹುಂಬ್ರ್ಯಾಂಡ್ ನಮ್ಮ ಸೆರೆಮನೆಯಲ್ಲಿ ಇರುವುದೆಂಬುದನ್ನು ನಿರೂಪಿಸಿದರೆ ಅವರನ್ನು ಬಿಡುಗಡೆ ಮಾಡುತ್ತೇನೆಂದು ನಗುತ್ತಾ ಉತ್ತರಿಸಿದರು. ಹೇಗೆ ನಿರೂಪಿಸುವುದು? ರಹಸ್ಯ. ಪೊಲೀಸರ ಬಳಿ ಸಿಕ್ಕಿ ಕಮ್ಯುನಿಸ್ಟ್ ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟರೆ ಯಾವ ಸುಳಿಯೂ ಹೊರಬರುವುದಿಲ್ಲ. ಅನೇಕ ತಿಂಗಳುಗಳು ಕಳೆದವು. ಒಂದು ದಿನ ಒಬ್ಬ ಮನುಷ್ಯನು ನನ್ನನ್ನು ಭೇಟಿಯಾಗಲು ಬಂದನು. ಅವನು ಗಡ್ಡ ಬಿಟ್ಟಿದ್ದನು. ಅವನು ನನ್ನ ಬಳಿಯಲ್ಲಿ ಬಂದೊಡನೆ ಸರಾಯ್ ವಾಸನೆ ಅವನ ಬಳಿಯಿಂದ ಬರುತ್ತಿತ್ತು. ನಾನು ಸೆರೆಮನೆಯಲ್ಲಿರುವವರನ್ನು ನೋಡಿಕೊಳ್ಳುವ ಅಧಿಕಾರಿಯಾಗಿ ಇದ್ದೇನೆ. ನಿಮ್ಮ ಯಜಮಾನರು ಇರುವ ಸ್ಥಳವು ನನಗೆ ತಿಳಿದಿದೆ ಎಂದು ಅವನು ಹೇಳಿದನು. ನನಗೆ ಅತಿ ಸಂತೋಷವಾಯಿತು. ಹೇಗಿದ್ದರೆ, ಏನು ಹೇಳಿದರು? ಹೀಗೆ ಅವರನ್ನು ಪ್ರಶ್ನಿಸುತ್ತಾ ಹೋದೆನು. ಅವನು ಬುದ್ಧಿಶಾಲಿ. ಅವನಿಗೆ ಕುಡಿಯುವುದಕ್ಕೆ ಹಣ ಕೊಡುವುದಾದರೆ ಹೇಳುತ್ತೇನೆ ಎಂದು ಹೇಳಿಬಿಟ್ಟನು. ಅವನು ಕೇಳಿದ ಹಣವು ಅತಿ ದೊಡ್ಡ ಮೊತ್ತವಾಗಿತ್ತು. 2 ದಿನಗಳ ನಂತರ ಒಂದು ಸುದ್ದಿಯನ್ನು ಬರೆದಿದ್ದ ಕಾಗದವನ್ನು ಅವನು ತಂದನು. ಅದರಲ್ಲಿ ನನ್ನ ಪ್ರಿಯ ಪತ್ನಿಗೆ, ನಿನ್ನ ಪ್ರೀತಿಗೆ ನನ್ನ ಕೃತಜ್ಞತೆಗಳು. ನಾನು ಸುಖದಿಂದಿದ್ದೇನೆ. ರಿಚರ್ಡ್ ಹುಂಬ್ರ್ಯಾಂಡ್. ಇಷ್ಟೇ ಅವರು ಬರೆದು ತಿಳಿಸಿದರು. ಅದರ ಕೈಬರವೇ ಎಂಬುದನ್ನು ಕಂಡುಕೊಂಡೆನು. ನಿರೂಪಣೆ ದೊರಕಿತು. ನಿರೂಪಿಸಿದರೆ ಬಿಡುಗಡೆ ಮಾಡುತ್ತೇನೆಂದು ಪ್ರಧಾನಮಂತ್ರಿಯವರು ಹೇಳಿದರಲ್ಲ. ಆದ ಕಾರಣ ನಾನು ಮತ್ತು ಬೋಧಕರಾದ ಸೋಲಿಮ್ ಮತ್ತು ವಿದೇಶಾಂಗ ರಾಯಭಾರಿಯು ಸೇರಿ ಪ್ರಧಾನಮಂತ್ರಿಯ ಬಳಿ ಹೋದೆವು. ಆದರೆ ಪ್ರಧಾನಮಂತ್ರಿಯಾಗಲಿ ಗೃಹ ಸಚಿವರಾಗಲಿ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಬದಲಾಗಿ ನಮಗೆ ಸಹಾಯ ಮಾಡಲೆಂದು ಬಂದ ರಾಯಭಾರಿಯನ್ನು ಅವರ ದೇಶಕ್ಕೆ ಹಿಂದಕ್ಕೆ ಕಳಿಸಿದರು. ಅವರ ದೇಶದಲ್ಲಿ ಅವರನ್ನು ಆ ಹುದ್ದೆಯಿಂದ ತೆಗೆದುಹಾಕಿದರು. ಮಾತ್ರವಲ್ಲ, ಮಿಷನರಿಯಾಗಿಯೂ ನಮಗೆ ಸಹಾಯಕವಾಗಿಯೂ ಇದ್ದ ಬೋಧಕರಾದ ಸೋಲಿಮ್ ತಕ್ಷಣವೇ
ರುಮೇನಿಯಾ ದೇಶದಿಂದ ಹೊರಗೆ ಹೋಗಬೇಕೆಂಬ ಆಜ್ಞೆ ಆಯಿತು. ಅವರ ಸಹಾಯವು ನಮಗೆ ಇಲ್ಲದಂತಾಯಿತು. ಗಾಯಗೊಂಡ ಕಾಲಿನಲ್ಲಿಯೇ ತಿರುಗಿ ಗಾಯವಾಗುವಂತೆ ನಾಶವಾದ ಕುಟುಂಬವೇ ತಿರುಗಿ ನಾಶವಾಗುವುದೆಂಬ ಹೇಳಿಕೆಯಂತೆ ಜೇಡರ ಹುಳುವಿನ ಬಳಿ ಸಿಲುಕಿದ ನೊಣದಂತೆ ನನ್ನ ಗತಿಯಾಯಿತು. ನಾನು ರಾಜನೀತಿಗೆ ವಿರೋಧವಾದ ಒಬ್ಬ ಕೈದಿಯ ಪತ್ನಿಯಾಗಿದ್ದ ಕಾರಣ ನನ್ನ ಬಳಿಯಲ್ಲಿದ್ದ ಪಡಿತರ ಚೀಟಿಯನ್ನು ಅವರು ತೆಗೆದುಕೊಂಡರು. ರುಮೇನಿಯಾ ದೇಶದಲ್ಲಿ ಪಡಿತರ ಚೀಟಿ ಇಲ್ಲದಿದ್ದರೆ ಯಾವ ವಸ್ತುವನ್ನು ಕೊಳ್ಳಲು ಸಾಧ್ಯವಿಲ್ಲ. ಊಟವಿಲ್ಲದೆ ಉಪದ್ರವ ಪಡಬೇಕಾದ ನಿರ್ಬಂಧ ಉಂಟಾಯಿತು. ಎಲ್ಲ ವಿಧವಾದ ಹುದ್ದೆಗಳು ಸರ್ಕಾರದ ಹತೋಟಿಯಲ್ಲಿಯೇ ಇದ್ದ ಕಾರಣ ನಾನು ಯಾವ ಕೆಲಸವನ್ನಾದರೂ ಮಾಡಿ ಬದುಕುವುದೆಂಬುದು ಆಗದ ಕಾರ್ಯವಾಗಿತ್ತು. ನನಗೆ ಹುದ್ದೆಯೂ ಇರಲಿಲ್ಲ. ನಾನು ಜೀವಿಸುವುದಾದರೂ ಹೇಗೆ? ನನ್ನ ಮಗನ ಭವಿಷ್ಯವಾದರೂ ಏನು? ನನ್ನ ಮನೆಯಲ್ಲಿ ಬೆಳೆಯುತ್ತಾ ಬಂದ 6 ಮಂದಿ ಅನಾಥ ಮಕ್ಕಳನ್ನು ಇಸ್ರೇಲ್ ದೇಶಕ್ಕೆ ಕಳುಹಿಸಿಬಿಡಬೇಕೆಂಬ ತೀರ್ಮಾನಕ್ಕೆ ಬಂದೆನು. ಈ ವಿಧವಾದ ಅನಾಥ ಮಕ್ಕಳನ್ನು ಕರೆದೊಯ್ಯುವ ತುರುಕಿ ದೇಶದ ಒಂದು ಹಡಗು ಬಂದು ನಿಂತಿತು. ನಾನು ಬೆಳೆಸಿದ ಮಕ್ಕಳು ಅದರಲ್ಲಿ ಓಡಿ ಹೋಗಿ ಹತ್ತಿದರು. ನಾನು ನನ್ನ ಮಗ ಮಿಕಾಯೇಲ್ ಸೇರಿ ಅವರನ್ನು ಕಳಿಸಿಕೊಟ್ಟೆವು. ಆ ಹಡಗು ಅಲ್ಲಿಂದ ಹೊರಟಿತು. ಆದರೆ ಅದು ಸೇರಬೇಕಾದ ಸ್ಥಳಕ್ಕೆ ಹೋಗಿ ಸೇರಲಿಲ್ಲ. ವಿಪತ್ತಿಗೆ ಸಿಕ್ಕಿ ಮುಳುಗಿ ಹೋಯಿತು. ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಮಕ್ಕಳನ್ನು ನೆನೆಸಿಕೊಂಡು ಬಿಕ್ಕಿ ಬಿಕ್ಕಿ ಹತ್ತೆನು. ನನ್ನ ಸ್ವಂತ ಮಕ್ಕಳಂತೆ ಅವರನ್ನು ಸಾಕಿ ಸಲಹಿಸಿದೆನಲ್ಲ. ಹೇಗೆ ನನ್ನ ಮನಸ್ಸು ಆದರಣೆ ಹೊಂದಲು ಸಾಧ್ಯ? ನನ್ನ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ ನನ್ನ ದೇವರಾದ ಯೇಸು ಕ್ರಿಸ್ತನೇ ನನಗೆ ಆದರಣೆಯನ್ನು ಅನುಗ್ರಹಿಸಿದನು. ನನಗಿರುವ ಚಿಂತೆಯಲ್ಲಿ ನನ್ನ ಮಗನನ್ನು ನಾನು ಸಮಾಧಾನಪಡಿಸಬೇಕಾದ ಅವಶ್ಯವಿತ್ತು. ಅವನು ಅತಿಯಾಗಿ ಅಳುತ್ತಲೇ ಇದ್ದನು. ನನ್ನ ಯಜಮಾನರು ನನಗೆ ಮೊದಲನೆಯ ಬಾರಿ ಹೇಳಿದ ಕಥೆಯನ್ನು ಅವನಿಗೆ ಹೇಳಿ ಅವನನ್ನು ಸಮಾಧಾನಪಡಿಸಿದೆನು. ಒಂದು ಊರಿನಲ್ಲಿ ದೈವಭಕ್ತಿಯಿಂದ ಕೂಡಿದ ಒಬ್ಬ ರಬಿ ಇದ್ದರು. ಅವರಿಗೆ 2 ಗಂಡು ಮಕ್ಕಳಿದ್ದರು. 2 ವಿದ್ಯೆ ಸೌಂದರ್ಯದಲ್ಲಿಯೂ ಉನ್ನತ ಸ್ಥಿತಿಯನ್ನು ಹೊಂದುತ್ತಾ ಬಂದರು. ಅವರ ತಂದೆಯು ತನ್ನ 2 ಮಕ್ಕಳಲ್ಲಿಯೂ ಅತಿಯಾದ ಪ್ರೀತಿಯನ್ನಿಟ್ಟು ಸಾಕಿ ಸಲಹುತ್ತಾ ಬಂದರು. ಒಂದು ದಿನ ರವಿ ಕೆಲಸದ ಕಾರಣವಾಗಿ ಹೊರಗೆ ಹೋಗಿದ್ದ ಸಮಯದಲ್ಲಿ ಅವರ 2 ಮಕ್ಕಳು ಒಬ್ಬರ ತರುವಾಯ ಒಬ್ಬರು ಸತ್ತು ಹೋದರು. ಅವರ ಪತ್ನಿಗೆ ಏನು ಮಾಡುವುದೆಂದು ಗೋಚರವಾಗದೆ ಒಂದು ಬಿಳಿಯ ಹೊದಿಕೆಯನ್ನು ಅವರ ಶವಗಳ ಮೇಲೆ ಹೊದಿಸಿದಳು. ರಾತ್ರಿ ಮನೆಗೆ ಬಂದ ರಬಿಯವರು ಪತ್ನಿಯ ಬಳಿ ಮಕ್ಕಳು ಎಲ್ಲಿ ಎಂದು ವಿಚಾರಿಸಿದಾಗ ಅವಳು ಯಾವ ಉತ್ತರವನ್ನು ಹೇಳಲಿಲ್ಲ. ತರುವಾಯ ರಬಿಯವರಿಗೆ ರಾತ್ರಿಯ ಊಟವನ್ನು ಕೊಟ್ಟಳು. ಅವರ ಬಳಿ ಬಂದು ಹೀಗೆ ಹೇಳಿದಳು: ಅಯ್ಯನವರೇ, ಕೆಲವು ದಿನಗಳ ಹಿಂದೆ ನನ್ನ ನೆಂಟರೊಬ್ಬರು ಅವರ ಒಡವೆಗಳನ್ನು ನನ್ನ ಬಳಿ ಇರಿಸಿದರು. ತಾನು ಬೇರೆ ಊರಿಗೆ ಹೋಗಿ ಬರುವುದಾಗಿಯೂ ಬಂದ ಮೇಲೆ ಅವರ ಒಡವೆಗಳನ್ನು ಅವರು ತೆಗೆದುಕೊಂಡು ಹೋಗುವುದಾಗಿಯೂ ಹೇಳಿ ಹೋದರು. ಇಂದು ಅವರು ನನ್ನ ಬಳಿ ಬಂದು ಅವರ ಒಡವೆಯನ್ನು ಕೇಳಿದರು. ನಾನು ಅವರ ಒಡವೆಗಳನ್ನು ಅವರಿಗೆ ತಿರುಗಿ ಕೊಟ್ಟು ಬಿಡಲಾ? ನಿಮ್ಮ ಬಳಿ ಉತ್ತರ ಪಡೆದು ಕೊಡೋಣವೆಂದು ಇಟ್ಟಿದ್ದೇನೆ ಅಂದಳು. ತಕ್ಷಣವೇ ರಬಿಯವರು ತನ್ನ ಪತ್ನಿಯ ಬಳಿ ಹೀಗೆ ಹೇಳಿದರು: ಅವರ ಒಡವೆಗಳನ್ನು ಅವರು ಬಂದು ಕೇಳಿದರೆ ಅವರಿಗೆ ತಿರುಗಿಕೊಟ್ಟು ಬಿಡಬೇಕಾದದ್ದು ನ್ಯಾಯವಲ್ಲವೇ? ನನ್ನ ಬಳಿ ಏಕೆ ಕೇಳಬೇಕು ಎಂದು ಏನೂ ಅರಿಯದವರ ಹಾಗೆ ಕೇಳಿದರು. ಅವರು ಹೀಗೆ ಹೇಳಿದ ಕೂಡಲೇ ಪತ್ನಿಯು ತನ್ನ ಪತಿಯ ಕೈಯನ್ನು ಹಿಡಿದು ಕರೆದುಕೊಂಡು ಹೋಗಿ ತನ್ನ ಮಕ್ಕಳ ಶವಗಳನ್ನು ತೋರಿಸಿದಳು. ಕರ್ತನೇ ಕೊಟ್ಟನು, ಕರ್ತನೇ ತೆಗೆದುಕೊಂಡನು, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಅವರ ತುಟಿಗಳು ಮೆಲ್ಲನೆ ಹೇಳಿದವು. ತನ್ನ ಸ್ನೇಹಿತರನ್ನು ಕಳೆದುಕೊಂಡ ನನ್ನ ಮಗನಿಗೆ ಆದರಣೆಯಾಗಿ ಈ ಕಥೆಯನ್ನು ನಾನು ಹೇಳಿದಾಗ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ನನ್ನ ಯಜಮಾನರು ಸೆರೆಯಾದ ಅದೇ ವರ್ಷ ಇಸ್ರೇಲ್ ದೇಶವು ಸ್ಥಾಪಿತವಾಯಿತು. ದೇವರ ಕೋಪದಿಂದ ಲೋಕದ ಹಲವಾರು ಭಾಗಗಳಲ್ಲಿ ಚದರಿ ಹೋಗಿದ್ದ ಯೆಹೂದ್ಯರು ಎಲ್ಲ ದೇಶಗಳಿಂದಲೂ ಭೂಮಿಯ ಕಟ್ಟಕಡೆಯಿಂದಲೂ ಇಸ್ರೇಲ್ ದೇಶಕ್ಕೆ ಬಂದು ಸೇರಿದರು. ನನಗೆ ಪ್ರಿಯವಾಗಿದ್ದ ಯೆಹೂದ್ಯ ಕುಟುಂಬಗಳನ್ನು ನಾನು ಬೀಳ್ಕೊಟ್ಟೆನು. ಪ್ರತಿಯೊಬ್ಬ ಸ್ನೇಹಿತರು ನನ್ನನ್ನು ಬಿಟ್ಟು ಹೋಗುತ್ತಾ ಇದ್ದರು. ಅವರೆಲ್ಲರೂ ಹೋಗುವುದನ್ನು ನೋಡುತ್ತಾ ನಿಂತೆನು. ಒಂದು ಬಾರಿ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬರು ಬಂದು, ಅಮ್ಮನವರೇ, ನನಗೆ ಸ್ವಲ್ಪ ಹಣವನ್ನು ಕೊಡಿ, ನಾನು ಯೆಹೂದ್ಯನು ಎಂದು ತಿಳಿಯುವ ಹಾಗೆ
ಒಂದು ವೀಸಾವನ್ನು ನನಗೆ ಕೊಡಲು ಏರ್ಪಾಡು ಮಾಡಿದರೆ ನಿಮ್ಮ ಯಜಮಾನರನ್ನು ಸೆರೆಮನೆಯಿಂದ ಬಿಡಿಸಲು ನನಗೆ ಸಾಧ್ಯ ಎಂದು ಹೇಳಿದರು. ನನ್ನ ಯಜಮಾನರು ಬಿಡುಗಡೆ ಹೊಂದಲು ಯಾವ ತ್ಯಾಗವನ್ನು ಮಾಡಲು ಸಿದ್ಧವಾಗಿದ್ದೆನು. ಆ ಪೊಲೀಸ್ ಅಧಿಕಾರಿಯಿಂದ ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯ ಎಂಬುದನ್ನು ವಿಚಾರಿಸಿ ತಿಳಿದುಕೊಂಡೆನು. ನನ್ನ ಮಗನಾದ ಮಿಗಾ ಹತ್ತಿರ ಈ ವಿಷಯಗಳನ್ನು ಹೇಳಿದೆನು. ಆಗ ಅವನಿಗೆ 10 ವರ್ಷ ವಯಸ್ಸಾಗಿತ್ತು. ಅವನು ತನ್ನ ವಯಸ್ಸಿಗೆ ತಕ್ಕ ಹಾಗೆ ಒಳ್ಳೆಯ ಬೆಳವಣಿಗೆಯಿಂದ ತಂದೆಯಿಲ್ಲದೆ ಬೆಳೆಯುತ್ತಾ ಬಂದನು. ಅವನನ್ನು ಅವನ ಪಾಠಶಾಲೆಯಲ್ಲಿ ಒಬ್ಬ ದ್ರೋಹಿಯ ಮಗನೆಂತಲೂ ಸಮಾಜ ವಿರೋಧಿಯ ಮಗನೆಂತಲೂ ಕರೆಯುತ್ತಿದ್ದರು. ನನ್ನ ಮಗನಿಗೆ ನನ್ನ ತಂದೆಯವರನ್ನು ಯಾತಕ್ಕೋಸ್ಕರ ಸೆರೆಮನೆಯಲ್ಲಿ ಬಂಧಿಸಿಟ್ಟಿದ್ದಾರೆ ಎಂಬುದು ತಿಳಿಯಲಿಲ್ಲ. ಆ ಚಿಕ್ಕ ವಯಸ್ಸಿನಲ್ಲಿ ಪೂರ್ಣವಾಗಿ ಗ್ರಹಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗಲಿಲ್ಲ. ಆದರೆ ಅವನು ತನ್ನ ತಂದೆಯ ಮೇಲೆ ಅತಿಯಾದ ಪ್ರೀತಿಯನ್ನಿಟ್ಟಿದ್ದನು, ತನ್ನ ಜೀವವೆಂದು ಎಣಿಸಿದನು. ನಾನು ಅವನ ಬಳಿಯಲ್ಲಿ ಪೊಲೀಸ್ ಅಧಿಕಾರಿಯ ಮೂಲಕ ದೊರಕಿದ ಹೊಸ ನಂಬಿಕೆಯನ್ನು ವ್ಯಕ್ತಪಡಿಸಿದೆನು. ಸಂತೋಷದಿಂದ ಅವನ ಕಣ್ಣುಗಳು ಹೊಳೆದವು. ಆದರೆ ಮರುದಿನ ಮುಂಜಾನೆ ಅವನು ತಿರುಗಿ ಶೋಕದಿಂದ ಕೂಡಿದವನಾಗಿದ್ದನು. ಅವನು ರಾತ್ರಿ ಕಂಡ ಸ್ವಪ್ನದ ಪ್ರಕಾರ ಪೊಲೀಸ್ ಅಧಿಕಾರಿಯ ಯೋಜನೆ ಕೈಗೂಡಿ ಬರುವುದಿಲ್ಲವೆಂತಲೂ ತಂದೆಯು ಬಿಡುಗಡೆ ಹೊಂದುವುದಿಲ್ಲವೆಂತಲೂ ಹೇಳಿದನು. ನನ್ನ ಮಗನು ಕಾಣುವ ಸ್ವಪ್ನಗಳು ನಿಜವಾಗುತ್ತಿದ್ದವು. ನನ್ನ ಮಗನು ಕಂಡ ಸ್ವಪ್ನದಂತೆ ಆ ಪೊಲೀಸ್ ಅಧಿಕಾರಿಗೆ 2 ದಿನಗಳೊಳಗಾಗಿ ಬಂಧಿಸಲ್ಪಟ್ಟು ಹೀನವಾದ ಪರಿಸ್ಥಿತಿಯಲ್ಲಿ ಬೀದಿಗಳಲ್ಲಿ ಕರೆದೊಯ್ಯಲ್ಪಟ್ಟರು. ಪ್ರತಿದಿನವೂ ಅನೇಕರು ಬಂಧಿಸಲ್ಪಡುತ್ತಿದ್ದಲೇ ಇದ್ದರು. ಬಾಳು ಕಹಿಯ ಅನುಭವದಿಂದ ಕೂಡಿದು ಆಗಿಯೂ ಬೇಸರ ಮತ್ತು ವೇದನೆಯಿಂದಲೂ ನೆಲೆಯಿಲ್ಲದ ಬಾಳಾಗಿಯೂ ಸಾಗುತ್ತಿತ್ತು. ಒಂದು ಸಲ ಅನೇಕ ಕೈದಿಗಳು ಬಿಡುಗಡೆಯಾದರು. ವಾಹನಗಳಲ್ಲಿ ಮನೆಗೆ ಬಂದು ಸೇರಿದರು. ಅವರು ಅತಿ ಬಡಕಲಾಗಿ ಕಾಣಿಸಲ್ಪಟ್ಟರು. ಕೆಲವರನ್ನು ನಾನು ನೋಡಿದೆನು. ಅವರ ಮೈಯೆಲ್ಲ ಗಾಯಗಳು, ಬಾಸುಂಡೆಗಳು, ಶರೀರದಲ್ಲಿ ಕೆಲವು ಭಾಗಗಳಲ್ಲಿ ಆಳವಾದ ಗಾಯಗಳಿದ್ದವು. ಕಣ್ಣುಗಳಿಂದ ನೋಡಲು ಸಾಧ್ಯವಾಗಲಿಲ್ಲ. ಇಷ್ಟು ಕ್ರೂರವಾಗಿ ಇತರರನ್ನು ಚಿತ್ರಹಿಂಸೆಗೆ ಒಳಪಡಿಸಲು ಆ ಸರ್ಕಾರಕ್ಕೆ ಹೇಗೆ ಮನಸ್ಸು ಬರುತ್ತದೋ? ಯಾವಾಗ ಕಣ್ಣೀರು, ಚಿಂತೆ ಈ ಭೂಲೋಕವನ್ನು ಬಿಟ್ಟು ಹೋಗುವುದೋ? ಬಿಡುಗಡೆ ಹೊಂದಿದ ಆ ಕೈದಿಗಳು ತಿರುಗಿ ಬಂಧಿಸಲ್ಪಟ್ಟರು. ಜನರ ಮಧ್ಯದಲ್ಲಿ ಭಯವನ್ನು, ಭೀತಿಯನ್ನು ಹರಡುವುದೇ ಸರ್ಕಾರದ ಉದ್ದೇಶವಾಗಿತ್ತು. ನನ್ನ ಯಜಮಾನರ ನೆನಪು ನನ್ನ ಹೃದಯವನ್ನು ಸೀಳಿತು. ಈ ನಿಮಿಷದಲ್ಲಿ ಅವರು ಚಿತ್ರಹಿಂಸೆಗೆ ಒಳಪಟ್ಟಿರುತ್ತಾರೆ. ಚಡಿಯೇಟುಗಳನ್ನು ಕಾದ ಕಬ್ಬಿಣದ ಕಂಬಿಯಿಂದ ಬರೆ ಹಾಕುವುದನ್ನು, ಸೂಜಿಯಿಂದ ಬೆರಳಿನ ಉಗುರು ಕಣ್ಣನ್ನು ಚುಚ್ಚುವುದನ್ನು ಹೇಗೆ ತಾನೇ ಸಹಿಸಿಕೊಂಡಿದ್ದಾರೋ? ಅವರ ನಂಬಿಕೆಯನ್ನು, ಯೇಸುಕ್ರಿಸ್ತನ ಪ್ರೀತಿಯನ್ನು ಬಿಟ್ಟು ಅಗಲಬಾರದೆಂದು ಕಣ್ಣೀರಿನಿಂದ ಪ್ರಾರ್ಥಿಸಿದೆನು. ಅಪೊಸ್ತಲನಾದ ಪೌಲನು, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರುತ್ತೇವೆ. ರೋಮಾಪುರ 8:35-37 ಎಂದು ದೃಢವಾಗಿ ಹೇಳುತ್ತದನಲ್ಲ. ಚಿತ್ರಹಿಂಸೆಗೆ ಒಳಪಟ್ಟು ನನ್ನ ಯಜಮಾನರು ಸಾಯುವ ಪಕ್ಷದಲ್ಲಿ ನಾನು ಅವರನ್ನು ಮತ್ತೊಂದು ಬಾಳಿನಲ್ಲಿ ಯೇಸುಕ್ರಿಸ್ತನ ಸಾನ್ನಿಧ್ಯದಲ್ಲಿ ಸಂತೋಷದಿಂದ ಸಂಧಿಸುವೆನು. ಹಲ್ಲೆಲೂಯಾ. ಯಾರು ಮೊದಲು ಸತ್ತರೂ ಸರಿ, ಪರಲೋಕದಲ್ಲಿನ 12 ಬಾಗಿಲುಗಳಲ್ಲಿ ಒಂದು ಬಾಗಿಲಲ್ಲಿ ಒಬ್ಬರಿಗಾಗಿ ಮತ್ತೊಬ್ಬರು ಕಾದಿರಬೇಕೆಂದು ನಾವು ಮೊದಲೇ ತೀರ್ಮಾನಿಸಿದ್ದೆವು. ನನ್ನ ಯಜಮಾನರು ಮೊದಲು ಸತ್ತರೆ ಬೆನ್ಯಾಮಿನ ಬಾಗಿಲ ಬಳಿ ಪರಲೋಕದಲ್ಲಿ ನನಗಾಗಿ ಕಾದಿರುವುದಾಗಿ ನನಗೆ ವಾಗ್ದಾನ ಮಾಡಿದರು. ಅಲ್ಲಿ ತೀರದ ಸಂತೋಷ ನಮಗಾಗಿ ಇಡಲ್ಪಟ್ಟಿದೆ. ಅಲ್ಲಿ ನಮ್ಮನ್ನು ಯಾರೂ ಅಗಲಿಸಲಾರರು. ಹಲ್ಲೆಲೂಯಾ. ಹಿಂಸೆಪಡಿಸಲು ಸಾಧ್ಯವಿಲ್ಲ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಮ್ಮ ಶಿಷ್ಯರಿಗೆ ಈ ವಿಧವಾದ ಒಂದು ವಾಗ್ದಾನವನ್ನು ಕೊಟ್ಟಿದ್ದನು. ತನ್ನ ಮರಣದ ನಂತರ ಶಿಷ್ಯರನ್ನು ಗಲಿಲಾಯದಲ್ಲಿ ಸಂಧಿಸುವುದಾಗಿ ಆತನು ಹೇಳಿದ್ದ ಪ್ರಕಾರವೇ ಆತನು ಪುನರುತ್ಥಾನ ಹೊಂದಿದ ಮೇಲೆ ಶಿಷ್ಯರನ್ನು ಗಲಿಲಾಯದಲ್ಲಿ ಸಂಧಿಸಿದನು. ಹಲ್ಲೆಲೂಯಾ. ಕರ್ತನು ಈ ಭೂಲೋಕದಲ್ಲಿ ನನ್ನ ಯಜಮಾನರನ್ನು ಕಾಣುವಂತೆ ಕೃಪೆ ತೋರಿದನು.
ಆದರೆ ಅದರೊಳಗಾಗಿ 14 ವರ್ಷಗಳು ಕಳೆದು ಮರೆಯಾಗಿದ್ದವು. ಮಿಸೆಸ್ ಸಬೀನಾ ಉಂಬ್ರೆಂಡ್, ಇನ್ ಪಾಸಸ್ ವೈಫ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.